ಏಕಾಏಕಿ ದುಬೈಗೆ ಬಂದಿಳಿದ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಬರಲು ಕಾರಣವೇನು? ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ನಮ್ಗೆ ಗೊತ್ತಿರ್ಬೋದು, ಇದೀಗ ಲೀಗ್ ಹಂತದ ಪಂದ್ಯಗಳೆಲ್ಲ ಮುಗಿದೋಗ್ಯಾವ ಚಾಂಪಿಯನ್ ಟ್ರೋಫಿನಲ್ಲಿ. ಇನ್ನೇನು ಉಳಿದಿರೋದು ಸೆಮಿಫೈನಲ್ಲು, ಫೈನಲ್ ಅಷ್ಟೇ ಉಳಿದ ಸ್ನೇಹಿತರೆ. ಇದು ನಮಗೆ ಗೊತ್ತಿರ್ಬೋದು, ಚಾಂಪಿಯನ್ ಟ್ರೋಫಿ ಏನೈತಿಲ್ಲ, ಇದು ಹೈಬ್ರಿಡ್ ಮಾಡಲ್ ನಡೆಯಕತ್ತೈತಿ. ಹೈಬ್ರಿಡ್ ಮಾಡಲ್ ಅಂದರೆ ದುಬೈನಲ್ಲಿ ಕೆಲವೊಂದಿಷ್ಟು ಪಂದ್ಯಗಳು, ದುಬೈನಲ್ಲಿ ಕೆಲವೊಂದಿಷ್ಟು ಪಾಕಿಸ್ತಾನದಲ್ಲಿ ನಡೆಯಕತ್ತಾವು. ಈ ರೀತಿಯಾಗಿ ಕೆಲವೊಂದಿಷ್ಟು ಪಾಕಿಸ್ತಾನದಲ್ಲಿ ಪಂದ್ಯಗಳು ನಡೀತಾವಲ್ಲ, ಭಾರತವನ್ನು ಬಿಟ್ಟು ಎಲ್ಲವೂ ಅಲ್ಲೇ ನಡೆಯಕತ್ತಾವು. ಭಾರತದ ಜೊತೆ ಏನಿದೆ ಇರ್ತಾವಲ್ಲ, ಅವು ಮಾತ್ರ ದುಬೈನಲ್ಲಿ ನಡೆಯಕತ್ತಾವು. ಇದೀಗ ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ ಏನು ಮಾಡ್ಯಾವಪ್ಪ, ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳ್ಕೊಂಡು ಯೋಚನೆ ಮಾಡಿಕೊಂಡು ಅವರು ಕೂಡ ದುಬೈನಲ್ಲೇ ಬಂದು ಪ್ರಾಕ್ಟೀಸ್ ಮಾಡಕತ್ತಾರ. ಯಾಕಪ್ಪ ಅಂದ್ರೆ ICC ಚಾಂಪಿಯನ್ ಟ್ರೋಫಿಯ ವೇಳಾಪಟ್ಟಿ ಇದಕ್ಕೆ ಮೇನಾಗಿ ಕಾರಣ ಆಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ಒಂದು ವೇಳೆ ಈಗ ಏನು ನಮ್ಮ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ಏನದಾವಲ್ಲ, ಯಾವೂ ಕೂಡ ದುಬೈನ ವಾತಾವರಣ ಮತ್ತು ದುಬೈನ ಪಿಚ್ ಬಗ್ಗೆ ಯಾವಕ್ಕೂ ಗೊತ್ತಿಲ್ಲ. ಅದಕ್ಕಾಗಿ ಅವ್ರು ಏನಾದರೂ ನಾವು ಅಲ್ಲಿ ಪಿಚ್ ಬಗ್ಗೆ ತಿಳ್ಕೊಬೇಕು, ಇದು ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಬೇಗ ಅಲ್ಲಿ ಇರಬೇಕಾಗತ್ತೆ, ಅಲ್ಲಿ ಬಂದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಅವ್ರು ಏನು ದುಬೈನಲ್ಲಿ ಅವ್ರಿಗೆ ಗೊತ್ತೇ ಇಲ್ಲದೆ ಒಮ್ಮೆ ಏಕಾಏಕಿ ಬಂದು ಆಡಿದರೆ ಅವರಿಗೆ ಹೊಡೆತ ಕೊಡುತ್ತಲ್ಲ. ಅದಕ್ಕಾಗಿ ನಾವು ರಿಸ್ಕ್ ತೊಗೊಳ್ಳೋದು ಬೇಡ, ನಾವು ಬೇಗನೆ ಬಂದು ಅಲ್ಲಿ ಪ್ರಾಕ್ಟೀಸ್ನ ಮಾಡ್ತೀವಿ, ವಾತಾವರಣಕ್ಕೆ ಹೊಂದ್ಕೋಬೇಕಲ್ಲ ಅಂತ ಹೇಳ್ಕೊಂಡು ಇದೀಗ ನಿರ್ಧರಿಸಿ ಅಲ್ಲಿ ಬಂದಾರತ್ತ ಸ್ನೇಹಿತರು. ಅಲ್ಲಿ ಬಂದು ಇವರು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಪಾಕಿಸ್ತಾನ ಪಿಚ್ಗಳು, ದುಬೈ ಪಿಚ್ಗಳು ವಿಭಿನ್ನವಾಗಿದೆ ಸ್ನೇಹಿತರೆ, ಬಹಳನೇ ವ್ಯತ್ಯಾಸಗಳದಾವಂತ. ಇನ್ನೊಂದು ಏನಲ್ಲಿ ODI ಫಾರ್ಮೆಟ್ನಲ್ಲಿ ಒಂದು ಕಂಟ್ರಿಗೆ ನಾವು ಹೊಂದ್ಕೋಬೇಕಪ್ಪ ಅಂದ್ರೆ, ಪಿಚ್ಗೆ ಹೊಂದ್ಕೋಬೇಕಂದ್ರೆ ಕನಿಷ್ಠ ಪಕ್ಷ 48 ಗಂಟೆಗಳೇ ನಮಗೆ ಸಮಯ ತೊಗೊಳುತ್ತಂತ. ವಾತಾವರಣಕ್ಕೆ ಹೊಂದ್ಕೋಬೇಕಂದ್ರೆ, ಅಲ್ಲಿ ಇದ್ದು ಪಿಚ್ಗೆ ಏನಾದರೂ ಹೊಂದ್ಕೋಬೇಕಂದ್ರೆ, ಪಿಚ್ಚನ್ನು ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ ಏನಾದರೂ ಕನಿಷ್ಠ ಪಕ್ಷ 48 ಗಂಟೆಗಳ ಕಾಲ ಸಮಯ ಬೇಕಾಗುತ್ತತ್ತ. ಇವ್ರಿಗೆ ಒಮ್ಮೆಲೆ ಇಲ್ಲಿ ಬಂದು ನೀವು ಆಡ್ರಿ ಅಂತ ಹೇಳಿದರೆ ಆಗೋದಿಲ್ಲ. ಯಾರಿಗಾದರೂ ಗೊತ್ತೈತೆ, ನಮಗೂ ಕೂಡ ಅದೇ ರೀತಿ ಆಗೋದು ಸ್ನೇಹಿತರೆ. ಅದಕ್ಕಾಗಿ ಈ ನಿರ್ಧಾರನ ಮಾಡ್ಕೊಂಡು ರಿಸ್ಕ್ ತಗೊಳ್ಳೋದು ಬೇಡ ನಾವು ಅಂತ ಏಕಾಏಕಿ ಇವರು ದುಬೈಗೆ ಬಂದು ಇಲ್ಲಿ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದಾರಂತ. ಒಮ್ಮೆಲೆ ಬಂದು ಆಡಕತ್ರ ಇದು ತಂಡದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳ್ಕೊಂಡು ಗಮನದನ್ನು ಇಟ್ಟುಕೊಂಡು ಇವರು ಈ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಇದೀಗ ಸುದ್ದಿಗಳು ಬರ್ತಾ ಇದೆ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ. ಇನ್ನೊಂದು ನನ್ನ ಅನಿಸಿಕೆ ಏನಿರ್ಬೋದಪ್ಪ ಅಂದರೆ, ಇವರಿಗೆ ಭಯ ಸ್ಟಾರ್ಟ್ ಆಗಿರ್ಬೋದು. ಯಾಕಪ್ಪ ಅಂದರೆ ಮೊನ್ನೆ ತಾನೇ ಒಂದು ಶುಕ್ರವಾರ ದಿವಸ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು ಸ್ನೇಹಿತರೆ ಪಾಕಿಸ್ತಾನದಲ್ಲಿ. ಅಲ್ಲಿ 5 ಜನ ಬಾಂಬ್ ಬ್ಲಾಸ್ಟಲ್ಲಿ ಸತ್ತು ಹೋದರು. ಅದು ಅವರಿಗೆ ಭಯ ಆಗಿರ್ಬೋದು. ಇನ್ನೊಂದು ಕೂಡ ಸ್ಟೇಡಿಯಂ ಸುತ್ತಮುತ್ತ 1 ಕಿಲೋಮೀಟ್ರ್ನಲ್ಲಿ ಒಬ್ಬ ಉಗ್ರವಾದಿಯನ್ನು ಪೊಲೀಸ್ನವರು ಬಂಧಿಸಿದ್ದಾರೆ ಅಂತ ಹೇಳಿದ್ದಾರೆ. ಅದು ಕೂಡ ಅವರಿಗೆ ಭಯವನ್ನು ಸ್ಟಾರ್ಟ್ ಆಗಿರ್ಬೋದು. ಅದು ಏನು ರೀಸನ್ಗಳನ್ನು ಕೊಡೋಕೆ ಬರೋಂಗಿಲ್ಲ. ಆ ರೀಸನನ್ನು ಬಿಟ್ಟು ಈ ರೀಸನನ್ನು ಕೊಟ್ಟಿದ್ದಾರೆ ಅವರು, ನಾವು ಪಿಚ್ಗಳನ್ನು ಬೇಗನೆ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಕೊಂಡು. ಇನ್ನೊಂದು ಏನಪ್ಪ ಅಂದರೆ, ದುಬೈನಲ್ಲಿ ಮ್ಯಾಚ್ ಏನು ನಡೀತಿತ್ತಲ್ಲ, ಇದು ಕೂಡ ನಮ್ಮ ಭಾರತಕ್ಕೆ ಒಂದು ವರದಾನ ಅಂತ ಹೇಳ್ಬೋದು. ನಮಗೆ ಈಸಿ ಆಗ್ಬೋದು. ಯಾಕಪ್ಪ ಅಂದರೆ ದುಬೈ ಕೂಡ ನಮಗೊಂಥರ ಏನು ಹೋಮ್ ಗ್ರೌಂಡ್ ಇದ್ದಂಗೆ. ಅದು ಏನು ನಮ್ಮ ಇಂಡಿಯಾದಲ್ಲಿ ಎಷ್ಟು ನಾವು ಆಲ್ಮೋಸ್ಟ್ ಅಲ್ಲಿ ಮ್ಯಾಚ್ಗಳನ್ನು ಆಡಿದ್ದೀವಿ, ದುಬೈನಲ್ಲಿ ಅದೇ ರೀತಿಯಾಗಿ ಆಡಿದ್ದೀವಿ. ಏನು IPL ಇರ್ಬೋದು, ಬೇರೆ ಏನು ಇರ್ತಾವಲ್ಲ, ಹೆಚ್ಚು ಕೂಡ ನಾವು ದುಬೈನಲ್ಲಿ ಆಡ್ಕೋತಾನೆ ಬಂದಿದ್ದೀವಿ. ಅದಕ್ಕಾಗಿ ಇಂಡಿಯಾಗೆ ದುಬೈಗೆ ಒಂದು ಹೋಮ್ ಗ್ರೌಂಡ್ ಇದ್ದಂಗೆ ಆಗಿಬಿಟ್ಟೈತಿ. ಅದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಬಟ್ ಇವು ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ಏನಿದಾವಲ್ಲ, ಇವು ದುಬೈನಲ್ಲಿ ಮ್ಯಾಚಸ್ಗಳನ್ನು ಆಡೇ ಇಲ್ಲ. ಅದಕ್ಕಾಗಿ ಇವರು ವಾತಾವರಣ ಆಗಿರ್ಬೋದು, ಪಿಚ್ಗಳನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಗಮನದಲ್ಲಿ ಇಟ್ಟುಕೊಂಡು ಇವು ಇಲ್ಲೇ ಒಂದು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದಾವೆ ಅಂತ ಹೇಳ್ಕೊಂಡು ಈಗ ಸುದ್ದಿಗಳು ಬರ್ತಾ ಇದೆ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ.